ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಕಂಟೆಂಟ್ ಬಂದು ಆರ್ಡರ್ ಆಫ್ ಬ್ಲಡ್ ಡ್ರಾ. ಈ ಒಂದು ಕಂಟೆಂಟ್ ಎಲ್ಲ ಫ್ಲಬೋಟಮಿಸ್ಟ್ಗೆ ಬೇಸಿಕ್ ಹಾಗೂ ಇಂಪಾರ್ಟೆಂಟ್ ಕಂಟೆಂಟ್ ಆಗಿರುತ್ತೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಫಸ್ಟ್ಲಿ ಬ್ಲಡ್ ಕಲ್ಚರ್ ಬಾಟಲ್ಸ್. ಬ್ಲಡ್ ಕಲ್ಚರ್ ಬಾಟಲ್ಸ್ ಅಲ್ಲಿ ಪೀಡಿಯಾಟ್ರಿಕ್ ಹಾಗೂ ಅಡಲ್ಟ್ ಬ್ಲಡ್ ಕಲ್ಚರ್ ಬಾಟಲ್ಸ್ ಇರುತ್ತೆ. ಅಂಡ್ ಬ್ಲಡ್ ಕಲ್ಚರ್ ಬಾಟಲ್ಸ್ ಅಲ್ಲೂ ಕೂಡ ಏರೋಬಿಕ್ ಅಂಡ್ ಅನರೋಬಿಕ್ ಇರುತ್ತೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಅನರೋಬಿಕ್ ಬ್ಲಡ್ ಕಲ್ಚರ್ ಬಾಟಲ್ಸ್ ಅಂದ್ರೆ ಏರೋಬಿಕ್ oxygen requiring and anaerobic oxygen free blood culture bottles. And blood culture bottles uses ಏನು ಅಂತಂದ್ರೆ ಬ್ಯಾಕ್ಟೀರಿಯಾ, ಫಂಗೈ ಅಂಡ್ ಅದರ್ ಮೈಕ್ರೋ ಆರ್ಗಾನಿಸಮ್ಸ್ ನ ಗ್ರೋತ್ ಮಾಡುವಂಥದ್ದು. ಸೊ ನೆಕ್ಸ್ಟ್ಲಿ ಸೋಡಿಯಂ ಸಿಟ್ರೇಟ್. ಇದಕ್ಕೆ ಲೈಟ್ ಬ್ಲೂ ಟಾಪ್ ಇರುತ್ತೆ. ಅಡಿಟಿವ್ ಬಂದು 3.2% ಸೋಡಿಯಂ ಸಿಟ್ರೇಟ್ ಇರುತ್ತೆ. ಇದ್ರದ್ದು ಏನ್ ಯೂಸಸ್ ಅಂತಂದ್ರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್, ಕೋಯಾಗುಲೇಷನ್ ಸ್ಟಡೀಸ್, ವಾನ್ ವಿಲಿಬ್ರಾಂಡ್ ಫ್ಯಾಕ್ಟರ್ ಯೂಸಸ್ ಆಗುತ್ತೆ. ಟೆಸ್ಟ್ ಅಂತ ಬಂದ್ರೆ PT, APTT, TT, ಫಿಬ್ರಿನೋಜನ್ ಆಸಿಸ್ ಅಂಡ್ ಡಿ ಡೈಮರ್ ಟೆಸ್ಟ್ ನ ಮಾಡಬಹುದು ಈ ಟ್ಯೂಬ್ ಅಲ್ಲಿ. ನೆಕ್ಸ್ಟ್ಲಿ ಸೀರಮ್ ಸಪರೇಟಿಂಗ್ ಟ್ಯೂಬ್, SST ಟ್ಯೂಬ್ ಅಂತಾನು ಕರೀತಾರೆ. ಇದ್ರದ್ದು ಟಾಪ್ ಬಂದು ಗೋಲ್ಡ್ ಕಲರ್ ಇರುತ್ತೆ. ಅಂಡ್ ಇದರಲ್ಲಿ ಏನೆಲ್ಲ ಟೆಸ್ಟ್ ಮಾಡ್ತಾರೆ ಅಂತಂದ್ರೆ ಬ್ಲಡ್ ಸೀರಮ್ ಬಯೋಕೆಮಿಸ್ಟ್ರಿ, ಇಮ್ಯುನೋಲಾಜಿ ಟೆಸ್ಟ್ ಅಂಡ್ ಕೆಮಿಸ್ಟ್ರಿ ಪ್ಯಾನೆಲ್ಸ್ ಲೈಕ್ ಲಿಪಿಡ್, ಮೆಟಬಾಲಿಕ್, ಹೆಪಾಟಿಕ್ ಫಂಕ್ಷನ್ ಪ್ಯಾನೆಲ್ಸ್ ಕೂಡ ಇದರಲ್ಲಿ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ಲಿ ಪ್ಲೇನ್ ಟ್ಯೂಬ್. ಇದ್ರದ್ದು ಟ್ಯೂಬ್ ಟಾಪ್ ಬಂದು ರೆಡ್ ಕಲರ್ ಇರುತ್ತೆ. ದಿಸ್ ಇಸ್ ಫಾರ್ ಅಡಲ್ಟ್ ಅಂಡ್ ದಿಸ್ ಇಸ್ ಫಾರ್ ಬೇಬೀಸ್. ಸೊ ಇದರಲ್ಲಿ ಯಾವುದೇ ರೀತಿ ಅಡಿಟಿವ್ಸ್ ಇರೋದಿಲ್ಲ. ಅದನ್ನ ಕ್ಲಾಟ್ ಆಕ್ಟಿವೇಟರ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಏನೆಲ್ಲ ಟೆಸ್ಟ್ ಮಾಡ್ಬೋದು ಅಂತಂದ್ರೆ LFT, RFT, ಕಿಡ್ನಿ ಫಂಕ್ಷನ್ ಟೆಸ್ಟ್, ಲಿಪಿಡ್ ಪ್ರೊಫೈಲ್, ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್, ಎಲೆಕ್ಟ್ರೋಲೈಟ್ಸ್ ಅಂಡ್ ಬಯೋಕೆಮಿಕಲ್ ಆಸಿಸ್. ಬ್ಲಡ್ ಬ್ಯಾಂಕ್ ಅಲ್ಲಿ ಇದಕ್ಕೆ ಬ್ಲಡ್ ಟೈಪಿಂಗ್, ಕ್ರಾಸ್ ಮ್ಯಾಚಿಂಗ್, ಆಂಟಿಬಾಡಿ ಸ್ಕ್ರೀನಿಂಗ್ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ಲಿ ಹೆಪಾರಿನ್ ಟ್ಯೂಬ್. ಹೆಪಾರಿನ್ ಟ್ಯೂಬ್ದು ಟಾಪ್ ಬಂದು ಲೈಟ್ ಗ್ರೀನ್ ಅಂಡ್ ಡಾರ್ಕ್ ಗ್ರೀನ್ ಇರುತ್ತೆ. ಲೈಟ್ ಗ್ರೀನ್ ಫಾರ್ ಲಿಥಿಯಂ ಹೆಪಾರಿನ್, ಡಾರ್ಕ್ ಗ್ರೀನ್ ಫಾರ್ ಸೋಡಿಯಂ ಹೆಪಾರಿನ್. ಇದರದ್ದು ಅಡಿಟಿವ್ ಬಂದು ಆಂಟಿ ಥ್ರಾಂಬಿನ್ ಇರುತ್ತೆ, ವಿಚ್ ಬ್ಲಾಕ್ಸ್ ದ ಬ್ಲಡ್ ಕ್ಲಾಟಿಂಗ್ ಕ್ಯಾಸ್ಕೇಡ್. ಇದರಲ್ಲಿ ಟೆಸ್ಟ್ ಅಂತ ಬಂದ್ರೆ ಎಲೆಕ್ಟ್ರೋಲೈಟ್, ಮೆಟಬಾಲಿಕ್ ಡಿಸಾರ್ಡರ್, ಥೆರಪಟಿಕ್ ಡ್ರಗ್ ಮಾನಿಟರೈಸಿಂಗ್ ಕೂಡ ಮಾಡ್ತಾರೆ. ನೆಕ್ಸ್ಟ್ಲಿ ಇಥಿಲಿನ್ ಡಯಾಮೈನ್ ಟೆಟ್ರಾ ಅಸಿಟಿಕ್ ಆಸಿಡ್. ಈ ಟ್ಯೂಬ್ ಟಾಪ್ ಬಂದು ಲ್ಯಾವೆಂಡರ್ ಕಲರ್ ಇರುತ್ತೆ. ದಿಸ್ ಇಸ್ ಫಾರ್ ಅಡಲ್ಟ್ಸ್ ಅಂಡ್ ದಿಸ್ ಇಸ್ ಫಾರ್ ಬೇಬೀಸ್. ಇದರಲ್ಲಿ ಏನೆಲ್ಲ ಟೆಸ್ಟ್ ಮಾಡ್ತಾರೆ ಅಂತಂದ್ರೆ ಹೆಮಟಾಲಜಿ ಟೆಸ್ಟ್ ಲೈಕ್ CBC, ಮಾಲಿಕ್ಯುಲರ್ ಟೆಸ್ಟ್ ಲೈಕ್ DNA ಎಕ್ಸ್ಟ್ರಾಕ್ಷನ್ಸ್, ಬ್ಲಡ್ ಗ್ರೂಪಿಂಗ್, ESR. ಅಂಡ್ ESR ನ ಈ ಬ್ಲ್ಯಾಕ್ ಟಾಪ್ ಟ್ಯೂಬ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ, ಬಟ್ ರೇರ್ಲಿ, ಬಟ್ ದೇ ಯೂಸಸ್ ದಿಸ್. ನೆಕ್ಸ್ಟ್ಲಿ ಸೋಡಿಯಂ ಫ್ಲೂರೈಡ್. ಈ ಟ್ಯೂಬ್ ಟಾಪ್ ಬಂದು ಗ್ರೇ ಕಲರ್ ಇರುತ್ತೆ. ದಿಸ್ ಯೂಸಸ್ ಸ್ಪೆಷಲಿ ಫಾರ್ ದ ಗ್ಲೂಕೋಸ್ ಅಂಡ್ ಲ್ಯಾಕ್ಟೇಟ್ ಟೆಸ್ಟ್. ಇದ್ರದ್ದು ಅಡಿಟಿವ್ಸ್ ಬಂದು ಸೋಡಿಯಂ ಫ್ಲೂರೈಡ್ ಹಾಗೆ ಪೊಟ್ಯಾಷಿಯಂ ಆಕ್ಸಲೇಟ್. ಲಾಸ್ಟ್ಲಿ ಯೆಲ್ಲೋ ಟಾಪ್ ಟ್ಯೂಬ್. ಅದನ್ನ ACD ಟ್ಯೂಬ್ ಅಂತ ಕರೀತಾರೆ. ಫುಲ್ ಫಾರ್ಮ್ ಆಸಿಡ್ ಸಿಟ್ರೇಟ್ ಡೆಕ್ಸ್ಟ್ರೋಸ್. ಅದನ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದ್ರೆ DNA ಅನಾಲಿಸಿಸ್, ಹಿಸ್ಟೋಕಂಪ್ಯಾಕ್ಟಿಬಿಲಿಟಿ ಟೆಸ್ಟ್, PRP ಅಂಡ್ HIV ಕಲ್ಚರ್ಸ್ಗೆ ಯೂಸ್ ಮಾಡ್ತಾರೆ. ಸೊ ನಿಮ್ಗೆಲ್ಲ ಈ ಒಂದು ಆರ್ಡರ್ ಆಫ್ ಡ್ರಾ ಈಸಿ ಆಗೋದಕ್ಕೆ ಒಂದು ಮೆಮೊರೈಸೇಷನ್ ಟ್ರಿಕ್ ಹೇಳ್ಕೊಡ್ತೀನಿ. ಬನ್ನೀಸ್ ಲವ್ ರೋಮಿಂಗ್ ಗಾರ್ಡನ್ಸ್, ಲುಕಿಂಗ್ ಫಾರ್ ಡೆಲಿಷಿಯಸ್ ಲೀಫ್ ಗ್ರೀನ್ಸ್, ಯಮ್. Bunnies for blood cultures, love for light blue, roaming for red, gardens for gold, looking for light green, delicious for dark green, leafy for lavender, greens for grey, yum for yellow. ಸೊ ಈ ನನ್ನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ಲಸ್ ಮಾಡಿ. ನಾನು ಯಾವುದೇ ರೀತಿ ನ್ಯೂ ವಿಡಿಯೋಸ್ ಮಾಡಿದ್ರು ನಿಮಗೆ ನೋಟಿಫೈ ಬರುತ್ತೆ. ಅಂಟಿಲ್ ದೆನ್, ಲವ್ ಯು ಆಲ್, ಸ್ಟೇ ಟ್ಯೂನ್, ಬೈ ಬಾಯ್.